ಒಲಿಂಪಿಕ್ಸ್ ನಿಂದ ವಿನೇಶ್ ಫೋಗಟ್ ಈಗ ಔಟ್ ಆಗಿರೋದು. ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಪಿಟಿ ಉಷಾಗೆ ಮೋದಿ ದೂರವಾಣಿ ಕರೆಯನ್ನ ಮಾಡಿದ್ದಾರೆ. ವಿನೇಶ್ ಮತ್ಯಾವ ಆಯ್ಕೆ ಇಲ್ವೇ ಅಂತ ಮೋದಿ ಅವರು ಕೇಳಿದ್ದಾರೆ ಅಂತೆ. ಒಲಿಂಪಿಕ್ಸ್ ನಿಂದ ವಿನೇಶ್ ಫೋಗಟ್ ಈಗ ಔಟ್ ಆಗಿದ್ದಾರೆ. ಇದರಲ್ಲಿ ಯಾವ ಅವಕಾಶವೂ ಇಲ್ವಾ, ಮತ್ತೇನಾದರೂ ಆಪ್ಷನ್ಸ್ ಇದೆಯಾ ಅಂತ, ಆಯ್ಕೆಗಳೇನಾದರೂ ಇದೆಯಾ, ಬೇರೆ ದಾರಿ ಏನಾದರೂ ಇದೆಯಾ ಅಂತ ಹೇಳ್ತೀವಲ್ಲ ಹಾಗೆ. ಅದಕ್ಕೆ ಈಗ ಫೈನಲಿ ಅಲ್ಲಿ ಏನು ಉತ್ತರ ಬಂದಿದೆ ಏನು ಅಂತ ಗೊತ್ತಿಲ್ಲ. ಭಾರತ ಪ್ರಬಲ ದೂರು ದಾಖಲಿಸಬೇಕು ಅಂತ ಮೋದಿ ಅವರು ಹೇಳಿದ್ದಾರೆ. ಒಲಿಂಪಿಕ್ಸ್ನಿಂದ ವಿನೇಶ್ ಫೋಗಟ್ ಔಟ್ ಆಗಿದ್ದಾರೆ. ಪ್ರಬಲವಾದಂಥ ದೂರನ್ನು ದಾಖಲಿಸಬೇಕು ಅಂತ ಈಗ ಹೇಳಿದ್ದಾರೆ. ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಪಿಟಿ ಉಷಾಗೆ ಮೋದಿ ದೂರವಾಣಿ ಕರೆಯನ್ನು ಮಾಡಿ ವಿನೇಶ್ ಆಗಿ ಮತ್ತೆ ಯಾವ ಆಯ್ಕೆ ಇಲ್ವಾ ಅಂತ ಎಲ್ಲ ಮೋದಿ ಕೇಳಿದ್ದಾರೆ. ಭಾರತ ಪ್ರಬಲ ದೂರು ದಾಖಲಿಸಬೇಕು ಅಂತ ಹೇಳಿದ್ದಾರೆ ಮೋದಿ ಅವರು. ದೂರನ್ನ ದಾಖಲು ಮಾಡ್ಕೊಳ್ಬೋದು, ಬಟ್ ಫೈನಲ್ ಆಡೋಕ್ಕೆ ಅವಕಾಶ ಅಂತೂ ಸದ್ಯಕ್ಕೆ ಇಲ್ಲ. ಮತ್ತೊಮ್ಮೆ ಇದನ್ನ ಅರ್ಹಗೊಳಿಸುವಂಥದ್ದಿಲ್ಲ, ಅನರ್ಹಗೊಂಡು ಬಿಟ್ಟಿದ್ದಾರೆ. ಹಾಗಾಗಿ ನಿಯಮಗಳು ಅಂದರೆ ನಿಯಮಗಳೇ ಸ್ಟ್ರಿಕ್ಟ್ ಆಗೇ ಇರುತ್ತೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತೇಳಿ. ಬಟ್ ನಮಗಿರುವಂಥ ಪ್ರಶ್ನೆ ಒಂದೇ, ಸೆಮೀಸ್ನಲ್ಲಿ ಇಲ್ಲದೆ ಇರುವಂಥದ್ದು ನಿಮಗೆ ಫೈನಲ್ಲಿಗೆ ಯಾಕೆ ಇದು ಬಂದು ತಲುಪ್ತು ಅಂತ ಹೇಳಿ. ಸೆಮೀಸ್ನಲ್ಲಿ ಅವಾಗ ಆಗಿ ಡಿಸ್ಕ್ವಾಲಿಫೈ ಅಲ್ಲೇ ಆಗಬೇಕಾಗಿತ್ತು, ಅನರ್ಹಗೊಳ್ಬೇಕಾಗಿದ್ದು ಅಲ್ಲೇ ಆಗಬೇಕಾಗಿದ್ದು. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಏನಿದೆ ಅಪ್ಡೇಟ್ಸ್ ಈ ವಿಚಾರದಲ್ಲಿ? ಈಗ ಮೋದಿ ಅವರು ಉಷಾ ಅವರು ಪಿಟಿ ಉಷಾ ಅವ್ರ ಜೊತೆಗೆ ಮಾತನಾಡಿದ ನಂತರ ಆ ದೂರವಾಣಿ ಸಂಪರ್ಕದಲ್ಲಿ ಆಗಿರುವಂಥ ಮಾತುಕತೆಗಳು ಏನು, ಏನಾದರೂ ಅಪ್ಡೇಟ್ಸ್ಗಳು ಬರ್ತಾ ಇದೆ ಆ ವಿಚಾರದಲ್ಲಿ? ನರೇಂದ್ರ ಮೋದಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ಹಂತದಲ್ಲಿ ಸಮಸ್ಯೆ ಆಯಿತು ಮತ್ತು ಯಾಕೆ ಹೀಗಾಯಿತು ಅನ್ನುವಂಥ ವಿಚಾರವನ್ನು ಕೂಡ ಅವರು ತಿಳ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪಿ ಟಿ ಉಷಾ ಅವರಿಗೆ ದೂರವಾಣಿ ಕರೆ ಮಾಡಿ ಯಾವ ರೀತಿಯಾಗಿ ಸಮಸ್ಯೆ ಆಯಿತು ಮತ್ತು ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಕಾರಣಗಳೇನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ತಿದ್ದಾರೆ. ಒಂದು ವೇಳೆ ಏನಾದರೂ ಸಮಸ್ಯೆ ಆಗಿದ್ದಲ್ಲಿ ಅಥವಾ ಭಾರತಕ್ಕೆ ಅನ್ಯಾಯ ಆಗಿದೆ ಅಂತ ಅನ್ನಿಸ್ದಲ್ಲಿ ಪ್ರಬಲವಾದಂಥ ದೂರನ್ನು ದಾಖಲು ಮಾಡೋ ವಿಚಾರದಲ್ಲಿ ಹಿಂದೇಟು ಬೇಡ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ರೀತಿಯಾದಂಥ ಸನ್ನಿವೇಶಗಳು ಬಂದರೆ ಭಾರತ ಪ್ರಬಲವಾಗಿ ಇದನ್ನ ದೂರು ದಾಖಲಿಸಬೇಕು ಮತ್ತು ಇದರ ವಿರುದ್ಧ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಯಾವ ಆಯ್ಕೆಗಳಿದಾವೆ ಅನ್ನುವಂಥದ್ದನ್ನು ಪರಿಶೀಲಿಸಿ ಮುಂದಿನ ಹೆಜ್ಜೆ ಇಡಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ನೀವು ಅಪ್ಡೇಟ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಪಿ ಟಿ ಉಷಾ ಅವರು ಕೂಡ ಈ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಮತ್ತು ಯಾವ ಹಂತದಲ್ಲಿ ಏನು ಸಮಸ್ಯೆಗಳಾಗಿದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಒಲಿಂಪಿಕ್ ಕಡೆಯಿಂದಲೇ ಏನಾದರೂ ಸಮಸ್ಯೆಗಳಾಗಿದ್ದಲ್ಲಿ ಅದನ್ನು ಪ್ರತಿರೋಧ ಒಡ್ಡುವಂಥ ನಿಟ್ಟಿನಲ್ಲಿ ಭಾರತ ಯಾವ ರೀತಿಯಾದಂಥ ಪ್ರಯತ್ನಗಳು ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಈಗ ಸದ್ಯಕ್ಕೆ ಪರಿಶೀಲಿಸಲಾಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಭಾರತ ಈ ವಿಚಾರದಲ್ಲಿ ತನ್ನ ವಿರೋಧವನ್ನ ಅಥವಾ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾ ಅಥವಾ ಈ ಒಂದು ನಿರ್ಧಾರಕ್ಕೆ ಬದ್ಧವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದನ್ನು ಇನ್ನಷ್ಟೇ ಕಾದು ನೋಡಬೇಕು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಯಾವ ರೀತಿಯಾಗಿ ಮುಂದಿನ ಹೆಜ್ಜೆ ಇರಬೇಕು ಅನ್ನುವಂಥದ್ರ ಪರಿಶೀಲನೆಗಳು ಕೂಡ ಸದ್ಯಕ್ಕೆ ನಡೀತಾ ಇದೆ. ಅರುಣ್.